ನಮಸ್ತೆ. ನಾನಿವತ್ತು ಬ್ರೆಡ್ ಮಲೈ ಸ್ಯಾಂಡ್ವಿಚ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಬ್ರೆಡ್ ಪೀಸ್ಗಳನ್ನ ತೊಗೊಂಡಿದ್ದೀನಿ, ಎಡ್ಜಸ್ ರಿಮೂವ್ ಮಾಡಿದ್ದೀನಿ. ಹಾಗೆ 2 ಭಾಗ ಥರ ಕಟ್ ಮಾಡಿ ಒಂದು ಪ್ಯಾನ್ ತೊಗೊಂಡು ಎಣ್ಣೆ ಹಾಕಿ ಶಾಲೋ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು. ಹಾಗೆಯೇ ಈ ಥರ ಎಲ್ಲ ಬ್ರೆಡ್ನ 2 ಸೈಡ್ಸು ರೋಸ್ಟ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಆಗಿರಬೇಕು, ಆ ಥರ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸೇಮ್ ಪ್ಯಾನ್ಗೆ ನಾನು ಇಲ್ಲಿ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. 1 ಕಪ್ ಹಾಲು ತೊಗೊಂಡ್ರೆ ಅದಕ್ಕೆ 1/4 ಭಾಗದಷ್ಟು ಅಂದರೆ 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಬೇಕಾಗತ್ತೆ. ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿರಿ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇವಾಗ ಮಿಲ್ಕ್ ಪೌಡರ್ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿ. ನೋಡಿ, ಈ ಥರ ಗಟ್ಟಿ ಆಗ್ತಾಯಿದೆ. ಈಗ ನಮ್ಮದು ಮಲಾಯಿ ನೋಡಿ ಇಷ್ಟು ಗಟ್ಟಿ ಆದಮೇಲೆ ತೆಗ್ದಿಟ್ಕೊಂಬಿಡ್ಬೇಕಾಗುತ್ತೆ. ಮಲಾಯಿ ರೆಡಿ ಆಗಿದೆ. ಈಗ ತೆಗ್ದಿಟ್ಕೊಳ್ತೀನಿ. ಸೇಮ್ ಪ್ಯಾನ್ಗೆ ನಾನಿಲ್ಲಿ ಶುಗರ್ ಸಿರಪ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು 1 ಕಪ್ ಶುಗರ್ಗೆ ನೀವು ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ನಿಮಗೆ ಶುಗರ್ ಸಿರಪ್ ರೆಡಿ ಆಗಿದೆ. ನೋಡಿ, ಇವಾಗ ನಾನು ಶುಗರ್ ಸಿರಪ್ ಇಲ್ಲಿ ರೆಡಿ ಮಾಡಿರೋದು ಕುದೀತಾ ಇದೆ. ನಾನಿಲ್ಲಿ ಬ್ರೆಡ್ ಹಾಕ್ಬಿಟ್ಟು ಅದು ಬ್ರೆಡ್ ಸ್ವಲ್ಪ ಹೀರ್ಕೊಬೇಕು ಶುಗರ್ ಸಿರಪ್ನ. ಅಲ್ಲಿವರೆಗೂ ನಾನು 2 ಈ ಥರ ಟರ್ನ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೇಮ್ ಸಿರಪ್ಗೆ ನಾನು ಇಲ್ಲಿ ಎಡ್ಜಸ್ ಕೂಡ ವೇಸ್ಟ್ ಮಾಡ್ತಾಯಿಲ್ಲ. ಅದು ಕೂಡ ಹಾಕಿ ಚೆನ್ನಾಗಿ ಈ ಥರ ಹೀರ್ಕೊಬೇಕು. ಅಷ್ಟು ಹೀರ್ಕೊಂಡ್ಮೇಲೆ ನಾನಿಲ್ಲಿ ಹಾಲನ್ನ ಹಾಕ್ತಾಯಿದ್ದೀನಿ. ಆ ಬ್ರೆಡ್ಗೆ ಎಷ್ಟು ಆಗಬೇಕೋ ಅಷ್ಟು ಹಾಲು ಹಾಕಿದ್ರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದಾಗ ನೀವು ಬ್ರೆಡ್ ಹಲ್ವಾ ಕೂಡ ರೆಡಿಯಾಗಿರುತ್ತೆ. ಇದನ್ನು ತೆಗೆದಿಟ್ಕೊಂಬಿಡಿ. ಈಗ ಈ ಕಡೆ ಮಲೈ ಸ್ಯಾಂಡ್ವಿಚ್ ರೆಡಿ ಮಾಡೋಣ. ಈ ಗಟ್ಟಿಯಾಗಿರೋ ಮಲೈನ ತೆಗೆದು ಈ ಥರ ಮಧ್ಯದಲ್ಲಿ ಸ್ಟಫ್ ಮಾಡಿದ್ರೆ ಮಲೈ ಸ್ಯಾಂಡ್ವಿಚ್ ಕೂಡ ರೆಡಿಯಾಗಿರುತ್ತೆ. ಹಾಗೆ ಈ ಕಡೆ ಹಲ್ವಾ ಕೂಡ ರೆಡಿಯಾಗಿರುತ್ತೆ. ನೋಡಿ, ಇವಾಗ ನಮ್ಮದು ಜ್ಯೂಸಿ ಮಲೈ ಸ್ಯಾಂಡ್ವಿಚ್ ರೆಡಿ. ಹಾಗೆ ಈ ಕಡೆ ಹಲ್ವಾ ಕೂಡ ರೆಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.